ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ರಸಮ್ ಸಿಂಪಲ್ ಆಗಿ ರಸಮ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಮಕ್ಕಳಿಗೆ ಜ್ವರ ಬಂದಾಗ ಅವರು ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹಠ ಮಾಡ್ತಿದ್ದಾಗ ನಾವು ಈ ರೀತಿ ಸಿಂಪಲ್ ಆಗಿ ತಿಳಿಯ ಸಾಂಬಾರ್ ಥರ ಅಥವಾ ರಸಮನ್ನು ಮಾಡಿಕೊಟ್ರೆ ಮಕ್ಕಳು ಸ್ವಲ್ಪ ಜಾಸ್ತಿ ಊಟನೇ ಮಾಡ್ತಾರೆ, ಬೇಗ ರಿಕವರ್ ಆಗ್ತಾರೆ. ಈ ರಸಮನ್ನು ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಲ್ಲಿ ಕರೀತಾರೆ. ತಿಳಿಕಟ್ಟು ಸಾರು ಅಂತ ಹೇಳ್ತಾರೆ, ಅಥವಾ ಬೇಳೆ ರಸಮ್ ಅಂತ ಹೇಳ್ತಾರೆ, ಅಥವಾ ತಿಳಿ ಸಾಂಬಾರ್ ಅಂತ ಹೇಳ್ತಾರೆ. ನಾನಿಲ್ಲಿ 1 ಕಪ್ ಬೇಳೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಬೇಳೆಯನ್ನು ಚೆನ್ನಾಗಿ ತೊಳೆದು 1 ಕಪ್ ಬೇಳೆಗೆ 2 ಕಪ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಈ ರಸಮ್ಗೆ ಬೇಳೆಯನ್ನು ಉಪಯೋಗಿಸ್ತಾ ಇಲ್ಲ, ಜಸ್ಟ್ ಅದರ ನೀರನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ಅದಕ್ಕೆ ಅದು ತಕ್ಕಾಗೆ ನಾವು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು 1/4 ಚಮಚ ಅರಿಶಿಣ ಹಾಕಿ ಮುಚ್ಚಳ ಮುಚ್ಚಿ 3 ರಿಂದ 4 ವಿಜಿಲ್ ಬರಲಿ. ಬೇಳೆ ರೆಡಿ ಆಗೋ ಟೈಮ್ಗೆ ನಾವು ಬೇಳೆ ಬೇಯೋ ಟೈಮಲ್ಲಿ ನಾವು ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ಇದೇ ಮೇನ್ ಇಂಗ್ರೀಡಿಯೆಂಟು ರಸಮ್ಗೆ. 1 ಚಮಚ ಮೆಣಸು, 1 ಚಮಚ ಜೀರಿಗೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆ ಏನು ಹಾಕೋದು ಬೇಡ. ಇದನ್ನ 3 ರಿಂದ 4 ನಿಮಿಷ ಮೆಣಸನ್ನು ಚೆನ್ನಾಗಿ ಹುರಿಬೇಕು. ಅದರಿಂದ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಹುರಿಬೇಕು. ಸಣ್ಣ ಉರಿಯಲ್ಲಿ ಸ್ಲೋ ಆಗಿ ಟೈಮ್ ತಗೊಳುತ್ತೆ, ನಿಧಾನವಾಗಿ ಹುರಿಯಿರಿ. 5 ನಿಮಿಷ ಮಾತ್ರ, ಇದಕ್ಕೆ ಮಾತ್ರ ಜಾಸ್ತಿ ಟೈಮ್ ತಗೊಳ್ಳೋದು. ಅದಾದಮೇಲೆ ಮತ್ತೊಂದು ಚಮಚ ಜೀರಿಗೆನ ಹಾಕಿ ಇದನ್ನು ಕೂಡ 1-2-3 ನಿಮಿಷ ಚೆನ್ನಾಗಿ ಹುರಿಯಿರಿ. ಎರಡರದ್ದು ಘಮ ಬರಬೇಕು ಹೊರಗಡೆ. ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಹೊಗೆ ಬರ್ತಾ ಇದೆ, ಆ ರೀತಿ ಬರಬೇಕು. ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಫೈನ್ ಪೌಡರ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ರಸಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಚಿಕ್ಕ ನಿಂಬೆಹಣ್ಣಿನ ಸೈಜು ಹುಣಸೆ ಹಣ್ಣನ್ನು ತಗೊಳ್ಳಿ. 4 ದಪ್ಪ ಗಾರ್ಲಿಕನ್ನು ತೊಗೊಂಡಿದ್ದೀನಿ, ನಿಮಗೆ ಯಾವ ಸಿಗುತ್ತೋ ಅದನ್ನು ತಗೊಳ್ಳಿ. 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ. 1 ರೆಂಬೆ ಕರ್ಬೇವಿನ ಸೊಪ್ಪು, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿಣ, 1 ಟೊಮೊಟೊ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಜೀರಿಗೆ ಮತ್ತು ಮೆಣಸು ಎರಡೂ ಪುಡಿ ಮಾಡಿ ಇಟ್ಟಿದ್ದೀನಿ ನೋಡಿ, ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ತೊಗೊಂಡು ಅದಕ್ಕೆ 2 ಚಮಚ ತುಪ್ಪವನ್ನು ಹಾಕಿ. ತುಪ್ಪ ಹಾಕಿದ್ರೇ ಇದರ ರಸಮ್ ಟೇಸ್ಟು ಡಬಲ್ ಆಗುತ್ತೆ. ತುಪ್ಪ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಚಿಟಪಟ ಅನ್ನಬೇಕು. ನಂತರ 3 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಮುರಿದು ಹಾಕ್ತಾ ಇದ್ದೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಆ ಬ್ಯಾಡಗಿ ಮೆಣಸಿನಕಾಯಿ ತುಪ್ಪದಲ್ಲಿ ಹುರಿದು ಅದರ ಕಲರ್ ಚೇಂಜ್ ಆಗಬೇಕು. ಈಗ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದು ಕೂಡ ಚಿಟಪಟ ಅನ್ನೋ ರೀತಿ ಫ್ರೈ ಮಾಡ್ಕೊಳ್ಳಿ. 4 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಲ್ಲ ಅದನ್ನು ಜಜ್ಜಿ ಅದರೊಳಗಡೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಗಾರ್ಲಿಕ್ ಇಷ್ಟ ಇಲ್ಲದೆ ಇರೋರು ಗಾರ್ಲಿಕನ್ನು ಸ್ಕಿಪ್ ಮಾಡ್ಬೋದು. ಇದು ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊನ ಹಾಕಿ ಮತ್ತು ಹಿಂಗನ್ನು ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಅರಿಶಿಣ ಹಾಕಿ, ಎಲ್ಲ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಹುಣಸೆ ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಕಲಸಿ ಇಟ್ಕೊಂಡಿದ್ದಲ್ಲ ಆ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ. ಇದು ಬೆಂದಾದ್ಮೇಲೆ ನಾವು ಬೇಳೆ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಅದರ ನೀರನ್ನು ನಾನು ಅದರೊಳಗಡೆ ಹಾಕ್ತಾ ಇದ್ದೀನಿ. ಈ ಬೇಳೆನ ನಾವು ಮಕ್ಕಳಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಬೇಳೆ ಕಟ್ಟು ಅಂತ ಮಾಡಿ ಕೊಡ್ಬೋದು. ಈಗ ರಸಮ್ನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ, ಸ್ವಲ್ಪ ನೀರು ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಈ ರಸಮು. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸು ಜೀರಿಗೆ ಪೌಡರು ಅದನ್ನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು. ಮಿಕ್ಕಿದ ಪೌಡರನ್ನು ಒಂದು ಬಾಕ್ಸಿಗೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ಎಷ್ಟು ದಿನ ಆದ್ರೂ ಚೆನ್ನಾಗಿರುತ್ತೆ, ಅದ್ರ ಘಮ ಹಾಗೆ ಇರುತ್ತೆ. ನೀವು ಮತ್ತೆ ಯಾವಾಗಲಾದ್ರೂ ರಸಮ್ ಮಾಡ್ಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ತೆಗೆದು ಹಾಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇದನ್ನು ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತಾ ಇರುತ್ತೆ. ನನಗೆ ಜ್ವರ ಬಂದಾಗ ಅಥವಾ ಮಕ್ಳಿಗೆ ಜ್ವರ ಬಂದಾಗ ನಾನು ಇದೇ ರೀತಿ ಮಾಡೋದು. ನೀವು ಕೂಡ ಮನೆಯಲ್ಲಿ ರಸಮ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋನ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ನಮ್ಮ ವಿಡಿಯೋಸು ಯೂಟ್ಯೂಬ್ ರೆಕಮೆಂಡೇಶನ್ ಹೋಗುತ್ತೆ. ಈ ವಿಡಿಯೋ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ನಮಸ್ಕಾರ. ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಲೆಗುವಂಥ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲು ನಿಮಗೆ ಬಂದು ತಲುಪುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡೋದಿಲ್ಲ.